ಮತ್ತು ಕರ್ಕಟ ರಾಶಿಗೆ, ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಸ್ವಯಂ ನಿರ್ಧಾರ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಯಾರ ಹೇಳಿಕೆ ಮಾತನ್ನು ಕೂಡ ಕೇಳಬೇಡಿ. ಅಂತಂದರೆ ಯಾರೇ ಏನೇ ಹೇಳಿದ್ರೂ ಕೂಡ ಅದನ್ನು ಅರ್ಥಕೊಳ್ಳಿ, ತಿಳ್ಕೊಳ್ಳಿ, ಮತ್ತು ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಟ್ಬಿಡಿ. ನಿಮ್ಮ ಸ್ವಯಂ ನಿರ್ಧಾರ ಅನ್ನುವಂಥದ್ದು ಏನಿದೆಯೋ ಅದು ದೃಢವಾಗಿ ಮಾಡಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ. ಮತ್ತು ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಇರುವಂಥವರು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂತಹ ಮತ್ತು ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕುವಂಥವರು ಈ ದಿನ ಸ್ವಲ್ಪ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಇದೆ. ಸಕ್ಸಸ್ ಅನ್ನುವಂಥದ್ದು ಆಗ್ತೀರಾ. ಯಾವುದೇ ನಿರ್ಧಾರ ಅನ್ನುವಂಥದ್ದು ತೆಗೆದುಕೊಂಡ್ರೂ ಕೂಡ ಈ ದಿನ ಕರ್ಕಟಕ ರಾಶಿಯವರಿಗೆ ಸಕ್ಸಸ್ಫುಲ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಮತ್ತು ಸಿಂಹ ರಾಶಿಗೆ ಸಂಬಂಧಿಸಿದಂತೆ, ಸಿಂಹ ರಾಶಿಗೆ ನಿನ್ನೆ ತುಂಬ ವಿಶೇಷವಾದ ದಿನ ಅನ್ನುವಂಥದ್ದು ಹೇಳಿದೆ. ಹಾಗೆ ಇವತ್ತಿನ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸಿಂಹ ರಾಶಿಯವರೆಗೆ ತನು ಮನ ಧನದಿಂದ ಮತ್ತು ಪ್ರೀತಿ ವಿಶ್ವಾಸಗಳಿಂದ ಮತ್ತು ಕುಟುಂಬದವರಿಂದನೂ ಕೂಡ ಸ್ನೇಹ ವರ್ಗದವರಿಂದನೂ ಕೂಡ ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಸಿಂಹ ರಾಶಿಯವರೆಗಿದೆ. ಅವರು ಏನು ಅಂದ್ಕೊಂಡಿರ್ತಾರೋ ಅದನ್ನೆಲ್ಲವನ್ನು ಕೂಡ ಸಾಧನೆ ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು, ನಕ್ಷತ್ರಾಧಿಪತಿ ಅನ್ನುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ದೃಢವಾದ ಸಂಕಲ್ಪ ಅನ್ನುವಂಥದ್ದು ಮಾಡಿಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೂ ಕೂಡ ಮೀರಿದಷ್ಟು ಅದನ್ನು ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡು ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಇದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭಗವಂತನ ಮೇಲೆ ಭಾರ ಹಾಕಿ ನೀವು ಮಾಡೋ ಕೆಲಸನ ನೀವು ಒಂದು ದೊಡ್ಡದಾಗಿ ಆಲೋಚನೆ ಮಾಡಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು. ಮತ್ತು ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿಗೆ ಸಂಬಂಧಪಡುವಂಥದ್ದೇ ಒಂದು ಏನಾಗ್ತಾ ಇದೆ, ಹಣಕಾಸು ಮತ್ತು ವ್ಯವಹಾರ ಮತ್ತು ಕಂಕಣ ಭಾಗ್ಯ ಕೂಡುವಂಥದ್ದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಯಾವುದು ಹಣಕಾಸು ಮತ್ತು ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡುವಂಥದ್ದು ವಿಳಂಬ ಆಗ್ತಾ ಇರೋದ್ರಿಂದ, ಮುಖ್ಯವಾಗಿ ವಿಶೇಷವಾಗಿ ಶುಕ್ರ ಅಧಿಪತಿ ಅಂತಂದರೆ ಶುಕ್ರ ಗ್ರಹ ಮತ್ತು ಶನಿ ಗ್ರಹ ಈ ಎರಡಕ್ಕೂ ಕೂಡ ಸಂಬಂಧಪಡುವಂತಹ ನವಧಾನ್ಯ ಅನ್ನುವಂಥದ್ದು ಯಾವುದು ಕಾಳುಗಳು ಬರುತ್ತದೋ ಆ ಕಾಳನ್ನು ಪ್ರಾಣಿ ಪಕ್ಷಿಗಳಿಗೆ ದಾನವಾಗಿ ಕೊಟ್ಟಾಗ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಟ್ಟೆ ಮತ್ತು ಕೆಂಪು ಬಟ್ಟೆಯನ್ನು ದಾನವಾಗಿ ಕೊಟ್ಟಾಗ ಕಂಕಣ ಭಾಗ್ಯ ಬಲದಲ್ಲಿ ಯಾವುದು ವಿಳಂಬ ಆಗ್ತಾ ಇದೋ ಅದು ಆದಷ್ಟು ಬೇಗ ನಿಮ್ಮಂತೆ ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಐತೆ. ಎರಡನೇದಾಗಿ ಮನೆ ಕುಟುಂಬದಲ್ಲಿ ಸಂಬಂಧಿಸಿದಂತೆ ಒಂದು ಅಶ್ವತ್ಥ ಮರದ ಗಿಡಕ್ಕೆ ಪೂಜೆ ಪುನಸ್ಕಾರಗಳನ್ನುವಂಥದ್ದು ಮಾಡಿ ಅಲ್ಲಿನ ಮಣ್ಣನ್ನು ಕೂಡ ತಂದು ದೇವರು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದಾಗ ನಿಮ್ಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಬಲ ಮತ್ತು ಮನೆಯಲ್ಲಿ ಒಂದು ವೃದ್ಧಿ ಅನ್ನುವಂಥದ್ದು ಕಂಡು ಬರ್ತೈತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.